ಪವರ್ ಶೇರಿಂಗ್ ಫೈಟ್ ಕೈನಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಈಡೇರಲ್ವಾ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕನಸು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಆಗ್ತಾ ಇದೆ. ಕೈನಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದ್ರೆ ಈಡೇರಲ್ವಾ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕನಸು, ಸಿಎಂ ಆಗುವ ಕನಸು? ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರಾ? ಅಧಿಕಾರ ಹಂಚಿಕೆ ಚರ್ಚೆಯ ಮಧ್ಯೆ ಸಿದ್ದು ನಡೆ ಸಂಚಲನವನ್ನ ಮೂಡಿಸಿದೆ. ಕುರ್ಚಿ ಕಿತ್ತಾಟ ಬಿಟ್ಟು ಆಡಳಿತದತ್ತ ಸಿಎಂ ಚಿತ್ತ ನೆಟ್ಟಿದೆ. ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಆದಾಯ ಸಂಗ್ರಹ ಇಲಾಖೆಗಳೊಂದಿಗೆ ಸಭೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 2026-27ನೇ ಸಾಲಿನ ಬಜೆಟ್ಗೆ ಸಿದ್ದರಾಮಯ್ಯ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಬಜೆಟ್ ಗಾತ್ರ ಈ ಬಾರಿ 4.7 ಲಕ್ಷ ಕೋಟಿಗೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಕುರ್ಚಿ ಕನಸು ಕಾಣ್ತಿರುವ ಡಿಕೆಶಿಗೆ ಸಿದ್ದು ಚೆಕ್ಮೇಟ್ ಇಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇತ್ತು. ಇನ್ನು ಅಧಿವೇಶನದಲ್ಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಕತೆ ಕೂಡ ಮಾಡಿದ್ರು. ಆದ್ರೆ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯ ಅವರು ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ವಿಪಕ್ಷದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಈಗಲೂ ಕೂಡ ನಾನೇ ಅಧಿಕಾರ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ನನ್ನ ರಾಜಕೀಯ ಭವಿಷ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸ್ಪಷ್ಟತೆ ಸಿಕ್ಕಿದ್ಯಾ ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ಗೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿನ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಬಜೆಟ್ನತ್ತ ಸಿದ್ದರಾಮಯ್ಯ ಅವರ ಚಿತ್ತ ನೆಟ್ಟಿದೆ. ಬಜೆಟ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೇ ಚರ್ಚೆ ಮಾಡ್ತಾ ಇದ್ರು. ಅಧಿವೇಶನ ಮುಗಿತಾ ಇದ್ದಂತೆ ಅಧಿಕಾರಿಗಳ ಜೊತೆ ಸಭೆ, ಬಜೆಟ್ ಗಾತ್ರದ ಬಗ್ಗೆ ಮಾಹಿತಿಯನ್ನ ಸಿಎಂ ಪಡಿತಾ ಇದ್ದಾರೆ. ಇತ್ತ ಜನವರಿ ಕ್ರಾಂತಿಯ ಕನಸು ಕಾಣ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯಾಗಬಹುದು ಎನ್ನುವ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಪವರ್ ಫೈಟ್ ಬಿಟ್ಟು ಆಡಳಿತದತ್ತ ಸಿಎಂ ಸಿದ್ದರಾಮಯ್ಯ ಅವರ ಚಿತ್ತ ನೆಟ್ಟಿದೆ. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಆಡಳಿತದತ್ತ ಮುಖ ಮಾಡಿದ್ದಾರೆ. ಡಿಕೆಶಿ ಮತ್ತು ಟೀಮ್ಗೆ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ನಡೆಯಿಂದ. ಅಧಿವೇಶನ ಮುಗಿತಾ ಇದ್ದಂತೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬಜೆಟ್ ಗಾತ್ರದ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ ಸಿದ್ದರಾಮಯ್ಯ ಅವರು ಯಾವ ನಡೆಯನ್ನ ಅನುಸರಿಸ್ತಾರೆ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರ ನಡೆ. ಇಷ್ಟು ದಿನ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಧಿವೇಶನದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಲಾಯಿತು. ಅಧಿವೇಶನದಲ್ಲೂ ಕೂಡ ಸಿದ್ದರಾಮಯ್ಯ ಅವರು 5 ವರ್ಷವೂ ಕೂಡ ನಾನೇ ಮುಂದುವರಿತೀನಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಹೈಕಮಾಂಡ್ ಏನಾದ್ರೂ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ಯಾ? ಈಗ ಅಧಿಕಾರವನ್ನ ಸಿದ್ದರಾಮಯ್ಯ ಅವರೇ ನಡ್ಸ್ಕೊಂಡು ಹೋಗ್ಲಿ ಅಂತ ಏನಾದ್ರೂ ಹೇಳಿದ್ಯಾ? ಯಾಕೆಂತಂದ್ರೆ ಈಗ ಸಿದ್ದರಾಮಯ್ಯ ಅವರ ಚಿತ್ತ ಬಜೆಟ್ನತ್ತ ನೆಟ್ಟಿದೆ. ಇಷ್ಟು ದಿನ ಆಡಳಿತದ ಕಡೆ ಅಷ್ಟು ಗಮನ ಕೊಡದೇ ಇರೋರು ಈಗ ಏಕಾಏಕಿ ಬಜೆಟ್ನತ್ತ ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಹಲವಾರು ದಿನಗಳಿಂದಲೂ ಕೂಡ ಈ ಬದಲಾವಣೆ ಎನ್ನುವಂತಹ ವಿಚಾರ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಅವರು ಹೈಕಮಾಂಡ್ ಕಡೆಗೆ ಗಮನ ಹರಿಸಿದ್ದನ್ನ ನೋಡಿದ್ವಿ. ಅಂದ್ರೆ ಪ್ರಮುಖವಾಗಿ ಹೈಕಮಾಂಡ್ ಏನನ್ನ ಹೇಳುತ್ತೆ ಅದನ್ನೇ ಫೈನಲ್ ಮಾಡ್ತೀವಿ ಅನ್ನುವಂತಹ ಅರ್ಥದಲ್ಲಿ ಅವರು ಕೂಡ ಹೇಳಿದ್ರು. ಆದ್ರೆ ಇದೀಗ ಅವರು ಬಜೆಟ್ ನತ್ತ ಒಂದಿಷ್ಟು ಗಮನ ಹರಿಸಿದ್ದಾರೆ ಅನ್ನುವಂತಹದ್ದು. ಬದಲಾವಣೆ ಇನ್ ಕೇಸ್ ಏನಾದ್ರೂ ಆಯ್ತು ಅಂದ್ರೆ ಅದು ಬಜೆಟ್ ನಂತರವೇ ಅನ್ನುವಂತಹದ್ದು ಕೂಡ ಒಂದಿಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ. ಪ್ರಮುಖವಾಗಿ ಅವರು ಮತ್ತೊಂದು ಬಜೆಟ್ ಮಾಡಿದ್ರೆ ಆ ದಾಖಲೆಯನ್ನೇ ಯಾರು ಮುರಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ 18 ಬಾರಿ ಅವರು ಬಜೆಟ್ ಮಂಡನೆ ಮಾಡಿದಂತೆ ಆಗುತ್ತೆ. ಹೀಗಾಗಿ ಆ ಒಂದು ಆಸೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೆ ಅನ್ನುವಂತಹದ್ದು ಅವರ ಆಪ್ತ ವಲಯ ಹೇಳ್ತಾ ಇದ್ದಂತಹ ಮಾತು. ಹಾಗಾಗಿ ಬದಲಾವಣೆ ಅನ್ನುವಂತಹ ವಿಚಾರ ಹೈಕಮಾಂಡ್ ನಲ್ಲಿ ಇದ್ರೂ ಕೂಡ ಬಜೆಟ್ ನಂತರದಲ್ಲಿ ಬದಲಾವಣೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಒತ್ತಡ ಹೈಕಮಾಂಡ್ಗೆ ಹೋಗಿತ್ತು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಮಾರ್ಚ್ ವೇಳೆಗೆ ಬಜೆಟ್ ಮಂಡನೆ ಆಗುತ್ತೆ 25-26. ಹಾಗಾಗಿ ಅದರ ಒಂದು ಸಿದ್ಧತೆಯನ್ನ ಸಹಜವಾಗಿ ಈ ಸಮಯದಲ್ಲಿ ಅಂದ್ರೆ ಜನವರಿಯಿಂದ 2-3 ತಿಂಗಳು ಅವರು ಇಲಾಖಾವಾರು ಮೀಟಿಂಗ್ ಗಳನ್ನ ಮಾಡ್ತಾರೆ. ಇಲಾಖಾವಾರು ಮೀಟಿಂಗ್ ಬಳಿಕ ಒಂದಿಷ್ಟು ಬಜೆಟ್ ಕಾಪಿ ರೆಡಿ ಆಗುತ್ತೆ. ಅದಕ್ಕೆ ಈಗಲಿಂದಲೇ ತಯಾರಿ ಕೂಡ ಆಗ್ತಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಪವರ್ ಫೈಟ್ ಮಧ್ಯೆ ಡಿಕೆಶಿಯನ್ನ ಭೇಟಿಯಾದ ರಾಜಣ್ಣ ಕುತೂಹಲವನ್ನ ಮೂಡಿಸಿದೆ ಉಭಯ ನಾಯಕರ ಮಾತುಕತೆ. ಡಿಕೆ ಶಿವಕುಮಾರ್ನ ಕಂಡ್ರೆ ನನಗೆ ಆಗದೇ ಇಲ್ಲ ಅಂತ ಹೇಳ್ತಾ ಇದ್ರು KN ರಾಜಣ್ಣ ಅವರು. ಆದ್ರೆ ಈಗ ಏಕಾಏಕಿಯಾಗಿ ಭೇಟಿಯನ್ನ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಉಭಯ ನಾಯಕರ ಈ ಒಂದು ಮಾತುಕತೆ. ಯಾವೆಲ್ಲ ವಿಚಾರವಾಗಿ ಚರ್ಚೆ ಮಾಡಿರಬಹುದು ಎಂಬ ಕುತೂಹಲ ಕೂಡ ಇದೆ. ಮಂತ್ರಿ ಸ್ಥಾನಕ್ಕಾಗಿ ಮಾಜಿ ಮಿನಿಸ್ಟರ್ ಲಾಬಿ ಮಾಡಿದ್ರ? ಯಾವುದೇ ಕ್ಷಣದಲ್ಲಿ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ. ಮುಂದಿನ ಎಲೆಕ್ಷನ್ಗೆ ಸ್ಪರ್ಧಿಸಲ್ಲ ಅಂತ ರಾಜಣ್ಣ ಅವರು ಹೇಳಿದ್ರು. ಹೀಗಾಗಿ ಕ್ಯಾಬಿನೆಟ್ಗೆ ಎಂಟ್ರಿ ಕೊಡಲು ರಾಜಣ್ಣ ಅವರು ಸರ್ಕಸ್ ಮಾಡ್ತಾ ಇದ್ದಾರಾ? ಮುನಿಸು ಬಿಟ್ಟು ಡಿಕೆ ಜೊತೆ ಮಾಜಿ ಸಚಿವ KN ರಾಜಣ್ಣ ಅವರು ಮಾತುಕತೆಯನ್ನ ಮಾಡಿದ್ರ? ಕುತೂಹಲ ಮೂಡಿಸಿದ ಉಭಯ ನಾಯಕರ ಈ ಒಂದು ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಇಷ್ಟು ದಿನ KN ರಾಜಣ್ಣ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, ನನಗೆ DK ಶಿವಕುಮಾರ್ನ ಕಂಡ್ರೆ ಆಗದೇ ಇಲ್ಲ ಎಂಬ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಏನಾದ್ರೂ DK ಶಿವಕುಮಾರ್ ಅವರು CM ಆದ್ರೆ ನಾನು ಸ್ಥಾನವನ್ನ ಬಿಟ್ಕೊಟ್ಬಿಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಸಚಿವನೂ ಕೂಡ ಆಗೋದಿಲ್ಲ ಅಂತ ಯಾವಾಗ್ಲೂ ವಾಗ್ದಾಳಿಯನ್ನ ಮಾಡುವ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿಯಾಗಿ ಯಾವ ಕಾರಣಕ್ಕೆ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಎಂಬ ಕುತೂಹಲ ಕೂಡ ಮೂಡ್ತಾ ಇದೆ. ಜೊತೆಗೆ ಏನೀಗ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಲಾಬಿ ಮಾಡಿದ್ರ? ಅಪೆಕ್ಸ್ ಬ್ಯಾಂಕ್ ಚುನಾವಣೆಯೋ ಬೇರೆ ಚರ್ಚೆಯೋ? CM ಆಪ್ತರನ್ನ ಸೆಳೆಯಲು ಮುಂದಾದ್ರ DCM DK ಶಿವಕುಮಾರ್? DK CM ಆದ್ರೆ ಸಚಿವ ಸ್ಥಾನ ಬೇಡ ಅಂತ ರಾಜಣ್ಣ ಅವರು ಘಂಟಾಘೋಷವಾಗಿ ಹೇಳ್ತಾ ಇದ್ರು. KPCC ಕಚೇರಿ ಬಾಗಿಲು ಹಾಕಬೇಕಾಗತ್ತೆ ಅಂತ ಕೂಡ ಟೀಕೆಯನ್ನ ಮಾಡಿದ್ರು. CM ಕುರ್ಚಿ ವಿಚಾರದಲ್ಲಿ DCM ವಿರುದ್ಧ ಟೀಕಾ ಪ್ರಹಾರವನ್ನ ಪ್ರತಿ ಬಾರಿಯೂ ಕೂಡ ಪ್ರಯೋಗ ಮಾಡ್ತಾ ಇದ್ರು. ಇದೀಗ ದಿಢೀರಂತ DKಶಿಯನ್ನ ರಾಜಣ್ಣ ಅವರು ಭೇಟಿಯಾಗಿದ್ದಾರೆ. ಕೈ ಪಡೆಯಲಿ ಕುತೂಹಲ ಕೆರಳಿಸಿದ ಇಬ್ಬರ ಮಾತುಕತೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ವಿಚಾರವಾಗಿಯೂ ಕೂಡ ಮಾತನಾಡಿರುವ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಿ ಅಂತ ಏನಾದರೂ ಬೇಡಿಕೆ ಇಟ್ಟಿರಬಹುದು. ಯಾಕೆಂತಂದ್ರೆ ಈಗ DK ಶಿವಕುಮಾರ್ ಅವರನ್ನ ಬಿಟ್ಟು ಈಗ CM ಸಿದ್ದರಾಮಯ್ಯ ಅವರು ಕೂಡ ಕೆಲವೊಂದಿಷ್ಟು ನಿರ್ಧಾರವನ್ನು ಮಾಡ್ತಾರೆ. ಆದರೆ DK ಶಿವಕುಮಾರ್ ಅವರದ್ದು ಕೂಡ ಈ ಒಂದು ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಮಾತನಾಡ್ತಾರೆ. ಹಾಗಾಗಿ DK ಶಿವಕುಮಾರ್ ಅವರನ್ನು ಕೂಡ ಈಗ ಏನಾದರೂ ಲಾಬಿ ಮಾಡಿ ಅವರ ಬಳಿ ಒಂದು ಮನವಿಯನ್ನ ಮಾಡ್ಕೊಳ್ಳೋಣ ಅಂತ ಹೋಗಿರಬಹುದು. ಜೊತೆಗೆ ಅಪೆಕ್ಸ್ ಚುನಾವಣೆಯ ವಿಚಾರವಾಗಿ ಕೂಡ ಮಾತನಾಡಿರಬಹುದು. ಜೊತೆಗೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ KN ರಾಜಣ್ಣ ಅವರು ಗುರುತಿಸಿಕೊಂಡಿದ್ದಾರೆ. ಅವ್ರನ್ನ ನಮ್ಮ ಕಡೆ ಸೆಳ್ಕೊಳ್ಳೋಣ ಅಂತ ಕೂಡ ಪ್ರಯತ್ನ ಪಟ್ಟಿರಬಹುದು. HDK ಟೀಕಿಸಿದ ಶಾಸಕ HC ಬಾಲಕೃಷ್ಣ ವಿರುದ್ಧ ಕಿಡಿಕಾರಲಾಗಿದೆ. ಹಳೆಯೋ ವಿಡಿಯೋ ರಿಲೀಸ್ ಅನ್ನ ಮಾಡಿ ಕಾಲೆಳೆದಿದ್ದಾರೆ JDSನವರು. ಹಳೆ ವಿಡಿಯೋ ಏನಿತ್ತು ಅದನ್ನ ರಿಲೀಸ್ ಮಾಡಿ ಕಾಲೆಳೆಯುವ ಕೆಲಸವನ್ನ JDSನವರು ಮಾಡಿದ್ದಾರೆ. HDKಯನ್ನ ಟೀಕಿಸಿದ್ದ HC ಬಾಲಕೃಷ್ಣ ಅವರ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ಮಾಗಡಿ ಶಾಸಕರೇ ನಿಮಗೆಷ್ಟು ನಾಲಿಗೆ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ JDSನವರು HC ಬಾಲಕೃಷ್ಣ ಅವರಿಗೆ. ಈ ಹಿಂದೆ ಕುಮಾರಸ್ವಾಮಿಯನ್ನ ಹಾಡಿ ಹೊಗಳಿದ್ದ ಬಾಲಕೃಷ್ಣ ಹಲವು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಶಾಸಕರು ಹಿಂದೆ ಹೇಳಿದ್ರು. ಇದೀಗ HDK ಟೀಕಿಸ್ತಾ ಇರೋದಕ್ಕೆ JDS ಟಾಂಗ್ ಕೊಟ್ಟಿದೆ. ಮಾಗಡಿ ಅಭಿವೃದ್ಧಿ ಮಾಡಿದ್ದು ಯಾರು ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ. ನಿಮ್ಮಂತ ಬಕೆಟ್ ರಾಜಕಾರಣಿಯ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. DKಶಿ ಹೊಗಳುವುದೇ ನಿಮ್ಮ ಪೂರ್ಣಾವಧಿ ಕೆಲಸ. ಭಂಡತನದ ಮಾತುಗಳಿಗೆ ಜನರೇ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ JDSನವರು HC ಬಾಲಕೃಷ್ಣ ವಿರುದ್ಧ ಕಿಡಿಕಾರಿದ್ದಾರೆ. HDKಯನ್ನ ಟೀಕೆ ಮಾಡಿದ್ರು HC ಬಾಲಕೃಷ್ಣ ಅವರು. ಹಾಗಾಗಿ ಅವರ ಒಂದು ಹಳೆ ವಿಡಿಯೋವನ್ನ ರಿಲೀಸ್ ಮಾಡಿ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಮಾಗಡಿ ಶಾಸಕರೇ ನಿಮ್ಗೆಷ್ಟು ನಾಲಿಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿಯನ್ನ ಬಾಲಕೃಷ್ಣ ಅವರು ಹಾಡಿ ಹೊಗಳಿದ್ರು, ಹಲವು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಕೂಡ ಶಾಸಕರಾಗಿರುವಂತಹ HC ಬಾಲಕೃಷ್ಣ ಅವರು ಹೇಳಿದ್ರು. ಇದೀಗ HDKಯನ್ನ ಟೀಕಿಸ್ತಾ ಇರೋದಕ್ಕೆ JDS ಟಾಂಗ್ ಕೊಟ್ಟಿದೆ. ಮಾಗಡಿ ಅಭಿವೃದ್ಧಿ ಆಯ್ತಲ್ಲ, ಅದ್ ಮಾಡಿದ್ಯಾರು ಅಂತ ನಮಗೂ ಕೂಡ ಗೊತ್ತಿದೆ. ನಿಮ್ಮಂತ ಬಕೆಟ್ ರಾಜಕಾರಣಿಯ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ. DKಶಿ ಹೊಗಳುವುದೇ ನಿಮ್ಮ ಪೂರ್ಣಾವಧಿಯ ಕೆಲಸ ಅಂತ HC ಬಾಲಕೃಷ್ಣ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಂಡತನದ ಮಾತುಗಳಿಗೆ ಜನರೇ ನಿಮ್ಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ JDSನವರು HC ಬಾಲಕೃಷ್ಣ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದಂಥ ಅನೇಕ ಕಾಮಗಾರಿಗಳೇ ಇವತ್ತಿಗೂ ಕೂಡ ಇರತಕ್ಕಂಥದ್ದು. ಅವ್ರು ಮುಖ್ಯಮಂತ್ರಿ ಆಗಿದ್ದಕ್ಕೋಸ್ಕರ ನಾನು ಅಷ್ಟೊಂದು ಕೆಲಸ ಮಾಡಿದೆ.
ಅವ್ರ ಅವತ್ತು ಮುಖ್ಯಮಂತ್ರಿ ಆಗಿದ್ರೆ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಇರ್ತಿದ್ದೆ ನಾನು. ನಮ್ಮ ಜಿಲ್ಲೆ ಇವತ್ತು ಅದು ಅಧೋಗತಿಗೆ ಈ ಸ್ಥಿತಿಲಿ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ. ಯಾವ ಕುಮಾರಸ್ವಾಮಿ ನೀರ್ ಬರಲ್ಲ ಇದು ಬೋಗಸ್ ಅಂತ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಅಂಗಡಿಗೆ. ಏನಾದ್ರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತಾ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ ಅದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್. ಕುಮಾರಸ್ವಾಮಿ ಅವರು 2006 ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮಾಡಿದಂತ ಅನೇಕ ಕಾಮಗಾರಿಗಳೇ ಇವತ್ತಿಗೂ ಕೂಡ ಇರ್ತಕ್ಕಂಥದ್ದು. ಅವ್ರು ಮುಖ್ಯಮಂತ್ರಿ ಆಗಿದ್ದಕ್ಕೋಸ್ಕರ ನಾನು ಅಷ್ಟೊಂದು ಕೆಲಸ ಮಾಡಿದೆ. ಅವ್ರ ಅವತ್ತು ಮುಖ್ಯಮಂತ್ರಿ ಆಗಿದ್ರೆ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಇರ್ತಿದ್ದೆ ನಾನು. ನಮ್ಮ ಜಿಲ್ಲೆ ಇವತ್ತು ಅದು ಅಧೋಗತಿಗೆ ಈ ಸ್ಥಿತಿಲಿ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ. ಯಾವ ಕುಮಾರಸ್ವಾಮಿ ನೀರ್ ಬರಲ್ಲ ಇದು ಬೋಗಸ್ ಅಂತ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಅಂಗಡಿಗೆ. ಏನಾದ್ರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತಾ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ ಅದು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್.